ಆದರೆ ಆವತ್ತು ಬಾರಯ್ಯ ಭಾನುಸುತನೆ ಒಂದನ್ನ ರಥವ ಯಾರಯ್ಯ ಅಂತ ಹೇಳಿದ. ನೋಡಿ ಎಷ್ಟು ವಿಪರ್ಯಾಸ. ಭಾರತದ ರಾಜಕಾರಣದಲ್ಲಿ ಹಿಂದೆ ಮುಂದೆ ಇಲ್ಲದ ಅನಾಥರೊಬ್ಬರು ಸ್ಥಾನವನ್ನ ಗಳಿಸಿಕೊಳ್ಳುತ್ತಾ ಇದ್ದಾರೆ ಅಂತಾದರೆ ಅವರನ್ನ ಮುಗಿಸಲಿಕ್ಕೆ ಎಂತೆಂತಹ ತಂತ್ರಗಳನ್ನೇ ಹೂಡುತ್ತಾರೆ. ತೆಗಳಿದವರೇ ಹೊಗಳುತ್ತಾರೆ, ಹೊಗಳಿದವರೇ ತೆಗಳುತ್ತಾರೆ. ತುತ್ತನ್ನವನ್ನ ಕೊಟ್ಟವರೇ ಅನ್ನಕ್ಕೆ ವಿಷವನ್ನ ಬೆರೆಸುತ್ತಾರೆ, ವಿಶ್ವಾಸವನ್ನ ಇಟ್ಟವರೇ ವಿಶ್ವಾಸ ದ್ರೋಹವನ್ನ ಬಗೆಯುತ್ತಾರೆ ಎನ್ನುವುದಕ್ಕೆ ಕರ್ಣನ ಬದುಕಿನಲ್ಲಿ ಕೃಷ್ಣ ಕಟ್ಟಿದ ರಾಜಕೀಯದ ಸೂತ್ರ ಜ್ವಲಂತ ಉದಾಹರಣೆಯಾಗಿ ನಿಲ್ಲುತ್ತದೆ. ಆವತ್ತು ಪ್ರೀತಿಯಿಂದ ಕರೆದ ಕರ್ಣನ ಅಂತರಂಗಕ್ಕೆ ಆಪ್ಯಾಯಮಾನವಾದಂತಹ ಮಾತುಗಳನ್ನ ಆಡುತ್ತಾನೆ ಅಂತ ಭಾವಿಸಿದೆ. ಕೇಳಲಿಕ್ಕೇನೋ ಆಪ್ಯಾಯಮಾನವಾಗಿತ್ತು ಸ್ವಾಮಿ, ಆದರೆ ಅದರ ಅನುಸರಣೆ ಪ್ರಪಂಚದಲ್ಲಿ ಅದರ ಸತ್ಯ ಕೌರವನ ಪಾಲಿಗೆ ಘೋರ ದೃಶ್ಯವನ್ನೇ ತೆರೆದಿಡುವ ಹಾಗಿತ್ತು. ಯಾವತ್ತೂ ಸತ್ಯವನ್ನ ಹೇಳದ ಕೃಷ್ಣ ಅವನ ನಾಲಿಗೆಯಲ್ಲೇ ಬ್ರಹ್ಮಾಂಡವನ್ನ ತೋರಿಸಿದ ಕೃಷ್ಣ ಕರ್ಣನ ಬದುಕಿನ ಅಂತ್ಯವನ್ನು ಅದೇ ನಾಲಿಗೆಯಲ್ಲೇ ಸಾರಿಬಿಟ್ಟನಲ್ಲ. ಪಾಂಡವರೈವರಿಗೆ ನೀನಗ್ರಜ ಎನ್ನುವಂತಹ ಘೋರ ವಿಷವನ್ನ ಕರ್ಣನ ಪಾಲಿಗೆ ಕುಡಿಸಿದ. ತನ್ಮುಖೇನವಾಗಿ ಕೌರವನ ಸಾವಿನ ಮನೆಯ ಕದವನ್ನ ತೆರೆದ ಯಾದವನೊಬ್ಬ ಈ ನೆಲದ ರಾಜಕೀಯದಲ್ಲಿ ಹೊಸದೊಂದು ಅಧ್ಯಾಯವನ್ನ ಸೃಷ್ಟಿ ಮಾಡುವ ಮುನ್ಸೂಚನೆಯನ್ನ ಅಳಿಸಲಾರದ ಅಕ್ಷರದಿಂದ ಬರೆದ. ವೇದದಲ್ಲಿ ಕರ್ಣನನ್ನ ಹೊಕ್ಕು ಕೌರವನನ್ನ ಇರಿದ ಕೃಷ್ಣ. ಯಾಕೆ ಕೃಷ್ಣನನ್ನ ದೇವರು ಅಂತ ಕೊಂಡಾಡುವವರಿದ್ದಾರೆ, ಗೋವಳ ಅಂತ ಕರೆಯುವವರಿದ್ದಾರೆ. ಅಲ್ಲ, ಈ ಕಾಲಕ್ಕೆ ಚತುರ ರಾಜಕಾರಣಿಯವ. ಅವನ ಸಂಕಲ್ಪದಲ್ಲಿ ಯಾವುದನ್ನ ಬೇಕಾದರೂ ಮುರಿಯುತ್ತಾನೆ, ಯಾವುದನ್ನ ಬೇಕಾದರೂ ಕಟ್ಟುತ್ತಾನೆ. ಕರ್ಣನ ಬದುಕನ್ನ ಕಂಡವರ ನಾಲಿಗೆಯಲ್ಲಿ ಬಂಡತನವಾಗಿ ಚಿತ್ರಿಸುವ ಸಂಕಲ್ಪವನ್ನು